ನಮಸ್ಕಾರ ಎಲ್ಲರಿಗೂ. ಮೋನೋ ಯೂನಿವರ್ಸ್ಗೆ ಸ್ವಾಗತ. ಇವತ್ತು ನನ್ನ 2ನೇ ಆಷಾಢ ಮಾಸದ ಪೂಜಾ ದಿನಚರಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ನಮ್ಮಮ್ಮ ಬೆಳಗ್ಗೆನೇ ಮಾರ್ಕೆಟಿಂದ ಹೂವು ತಂದಿದ್ರು. ನಾನು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ದೇವ್ರ ಮನೆ ಅಲಂಕಾರ ಮಾಡ್ತಾಯಿದ್ದೀನಿ. ಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ನಾನಿಲ್ಲಿ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಮುಡಿಸ್ತಾ ಇದ್ದೀನಿ. ನಾನು ರಾಹು ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಬೇಕಾಗಿರೋದ್ರಿಂದ ಕರೆಕ್ಟಾಗಿ 10:30ಗೆ ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಹೂವು ಎಲ್ಲ ಮುಡಿಸ್ಕೊಂಡಿರೋದ್ರಿಂದ ನಾನು ಕಟ್ಟೆನ ಕ್ಲೀನ್ ಮಾಡ್ಕೊಳಕ್ಕೆ ನೆಲ ಒರೆಸ್ಕೊತಾ ಇದ್ದೀನಿ. ಹೊಸ್ಲಿಗೂ ಕೂಡ ಹೂವು ಮುಡಿಸ್ಕೊತಾ ಇದ್ದೀನಿ. ದೇವ್ರ ಮನೆ ಹೊಸ್ಲು ಕೂಡ ನಾನು ಅರಿಶಿಣದಿಂದ ಸಾರಿಸಿ ಅದಕ್ಕೆ ಕುಂಕುಮ ಹಚ್ಚಿ ಹೂವು ಮುಡಿಸ್ಕೊತಾ ಇದ್ದೀನಿ. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 10:30 ಕರೆಕ್ಟಾಗಿ ಆಯಿತು. ಅದಕ್ಕೆ ಈಗ 10:30ಗೆ ದೀಪ ಹಚ್ತಾ ಇದ್ದೀನಿ. ಈಗ ನಮ್ಮಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನಾನು ಲಕ್ಷ್ಮಿಗೆ ಸ್ವಲ್ಪ ಅಕ್ಷತೆ ಹಾಕಿ ದೇವ್ರ ಪೂಜೆನ ಮುಗಿಸ್ದೆ. ಈಗ ನಾನು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾಹು ಕಾಲಕ್ಕೆ ಹೋಗಿ ನಿಂಬೆಹಣ್ಣು ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಿಂಬೆಹಣ್ಣು ದೀಪನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ನಾನು ಎಲ್ಲರಿಗೂ ಎಲೆ ಅಡಿಕೆ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ಚೋ ಟೈಮಲ್ಲೇ ತುಂಬಾ ಗಾಳಿ ಇತ್ತು. ಸೊ ಹಂಗೋ ಹಿಂಗೋ ಮಾಡಿ ದೀಪ ಹಚ್ಚಿ ಈಗ ಪೂಜೆ ಮಾಡ್ತಾಯಿದ್ದೀನಿ.
ದೀಪಕ್ಕೆ ಪೂಜೆ ಮಾಡಿದ್ದಾದಮೇಲೆ ದೇವರಿಗೂ ಆರತಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಫೈನಲಿ ನಾನು ಈ ಥರ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೆ. ತುಂಬ ಜನ ಬಂದಿದ್ದರು ಮತ್ತು ನಾವು ದೇವ್ರ ದರ್ಶನ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇನ್ನು ದೇವರಿಗೆ ಅಲಂಕಾರ ಮಾಡ್ತಾನೇ ಇದ್ದರು. ಸೊ ಹಾಗಾಗಿ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ನಾನು ಮೊಸರನ್ನ ತಿಂದೆ. ಆಮೇಲೆ ಮಧ್ಯಾಹ್ನಕ್ಕೆ ಝೆಪ್ಟೋಲಿ ಸ್ವಲ್ಪ ತರಕಾರಿ ಆರ್ಡರ್ ಮಾಡುವಾಗ ಈ ಪ್ಯಾನ್ಕೇಕ್ ಮಿಕ್ಸ್ ನೋಡಿದೆ. ಸೊ ಟ್ರೈ ಮಾಡೋಣ ಅಂತ ತರಿಸ್ದೆ. ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ಮಿಲ್ಕ್ ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಮಾಡಿದೆ. ನಮ್ಮಮ್ಮ ಇವಾಗ ಹೆಂಚು ಮೇಲೆ ಹಾಕಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ನನಗೆ. ಸೊ ಮಧ್ಯಾಹ್ನ ಲಂಚ್ಗೆ ಪ್ಯಾನ್ಕೇಕ್ ವಿತ್ ಪೈನಾಪಲ್ ತಿಂದೆ. ಸಂಜೆಗೆ ನಾನು ಮಂಡಿಪೇಟೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಇಲ್ಲೂ ಕೂಡ ತುಂಬಾ ರಶ್ ಇತ್ತು ಆ್ಯಂಡ್ ಪ್ರಸಾದ ಕೂಡ ಹಂಚ್ತಾಯಿದ್ರು. ದೇವಸ್ಥಾನದಿಂದ ಬಂದು ಈವ್ನಿಂಗಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದೆ. ಸೊ ಫೈನಲ್ ಡಿನ್ನರ್ಗೆ ನಾನು ಅನ್ನ ಸಾಂಬಾರು ತಿಂದೆ. ಈ ವಿಡಿಯೋನ ನಿನ್ನೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.